ಚಿಲ್ಲಿ ಪೌಡರ್, ಸಖತ್ ಖಾರ, ಬಣ್ಣ ಮತ್ತು ರುಚಿ. ಆಚಿ ಚಿಲ್ಲಿ ಪೌಡರ್. ನೋಡಿ, ವಿಜಯಪುರದಲ್ಲಿ ಇನ್ನೊಂದು ಕಾರ್ಯಕ್ರಮ ಆಯಿತು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಜನಾಶೀರ್ವಾದದಿಂದ ದೀರ್ಘಾವಧಿ CM ಅಂತ ಹೇಳಿದ್ದಾರೆ. ಚೆನ್ನಮ್ಮ ಪ್ರತಿಮೆಯನ್ನು ಅನಾವರಣ ಮಾಡಿದರು, ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದರು. ಈಗ ಅಲ್ಲಿ ಸಾಕಷ್ಟು ಯೋಜನೆಗಳನ್ನು ಶಂಕುಸ್ಥಾಪನೆ ಮಾಡಿದರು. ಆ ಸಂದರ್ಭದಲ್ಲಿ ತಮ್ಮ ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ಅಂದರೆ ಜನಾಶೀರ್ವಾದ ನನಗಿದೆ, ಹಾಗಾಗಿ ದೀರ್ಘಾವಧಿ CM ಆಗಿದ್ದೇನೆ ಅನ್ನುವಂಥ ಒಂದು ಸ್ಟೇಟ್ಮೆಂಟನ್ನು ಕೂಡ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಹಾಗೆ ನೋಡಿ, ಅವರ ಹೇಳಿಕೆ ಅಷ್ಟೊಂದು ಸ್ಟ್ರಾಂಗ್ ಅಂತ ನಮ್ಗೆ ಅನ್ನಿಸ್ತಾ ಇಲ್ಲ. ಯಾಕಂತ ಹೇಳಿದ್ರೆ ನೋಡಿ, ಮಾಧ್ಯಮಗಳ ಮುಂದೆ ಬಂದಂಥ ಸಂದರ್ಭದಲ್ಲಿ ಅವರ ಹೇಳಿಕೆಗಳು ಚೇಂಜ್ ಆಗ್ತಾನೇ ಇರುತ್ತೆ. ಆರಂಭದಲ್ಲಿ ಹೇಳ್ತಾ ಇದ್ರು, ನಾನೇ 2.5 ವರ್ಷ ಕಂಪ್ಲೀಟ್ ಮಾಡ್ತೀನಿ ಅಂಥೇಳಿ, ನಾನೇ ಬಜೆಟ್ ಮಂಡಿಸ್ತೇನೆ ಅಂಥೇಳಿ. ದಾಖಲೆ ಬಜೆಟ್ 17ನೇದು ಅವರೇ ಮಂಡಿಸ್ತಾರೆ. ಆದರೆ ನೆಕ್ಸ್ಟ್ ಇರ್ತಾರಾ ಇಲ್ವಾ ಅನ್ನೋದು ಕುರ್ಚಿಯಲ್ಲಿ ಡೌಟ್ ಇತ್ತಲ್ವ. ಅದಾದಮೇಲೆ ಅವ್ರ ಸ್ಟೇಟ್ಮೆಂಟ್ ಬರ್ತಾ ಇತ್ತು, ಹೈಕಮಾಂಡ್ ಹೆಂಗೆ ಹೇಳ್ತಾರೋ ಹಂಗೆ ಕೇಳ್ತೀವಿ ಅಂಥೇಳಿ. ಅಂದರೆ ಮೊದಲಿದ್ದಂಥ ಸ್ಟೇಟ್ಮೆಂಟು ಈಗಿದ್ದಂಥ ಸ್ಟೇಟ್ಮೆಂಟ್ಗೂ ಬಹಳ ವ್ಯತ್ಯಾಸ ಇದೆ. ಅಲ್ಲಿ ಅವ್ರು ಏನು ಹೇಳ್ತಾರೋ ಹಾಗೆ ಸಿದ್ದರಾಮಯ್ಯನವರು ಮುಂದುವರಿಯುವಂಥ ಸಾಧ್ಯತೆಗಳಿದ್ದಾವೆ. ನೋಡಿ, ವಿಜಯಪುರದಲ್ಲಿ ಕಾರ್ಯಕ್ರಮ ಆಯಿತು, ಯತ್ನಾಳ್ ಎಲ್ಲ ಭಾಗಿಯಾಗಿದ್ದರು ಅಲ್ಲಿ. ಹಾಗಾಗಿನೇ ಯತ್ನಾಳ್ ಕೂಡ ಸಾಕಷ್ಟು ಬೇಡಿಕೆಯನ್ನು ಇಟ್ಟರು, ಅದಕ್ಕೂ ಕೂಡ ಸಮ್ಮತಿಯನ್ನು ಸೂಚಿಸಿದರು. ಜನಾಶೀರ್ವಾದದಿಂದ ನಾನು ದೇವರಾಜು ಅರಸು ಅವರ ದಾಖಲೆಯನ್ನು ಮುರಿದಿದ್ದೇನೆ ಅಂತ ಹೇಳಿದರು. ನಿಜಕ್ಕೂ ಕರ್ನಾಟಕದ ಪಾಲಿಗೆ ಸಿದ್ದರಾಮಯ್ಯನವರು ದಾಖಲೆ ರಾಮಯ್ಯ ಆಗಿದ್ದಾರೆ, ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದಾರೆ. ಅವರು ದೇವರಾಜು ಅರಸು ಅವರ ದಾಖಲೆಯನ್ನು ಸರಿಗಟ್ಟಿದ್ದಾರೆ, ಅಹಿಂದ ನಾಯಕರಾಗಿ ಹೊರಹೊಮ್ಮಿದ್ದಾರೆ. JDSನಲ್ಲಿದ್ದಂಥವ್ರು ಅವರು. ಅದಾದ ಮೇಲೆ ನೋಡಿ ಏನೆಲ್ಲ ಆಯಿತು ಅಂಥೇಳಿ. ಹಾಗಾಗಿನೇ ಸಿದ್ದರಾಮಯ್ಯನವರ ವರ್ಚಸ್ಸು ಅದು ಹಾಗೇ ಇದೆ. ಅಹಿಂದ ಸಮುದಾಯದ ಪ್ರಶ್ನಾತೀತ ನಾಯಕರಾಗಿ ಸಿದ್ದರಾಮಯ್ಯನವರು ಕರ್ನಾಟಕದಲ್ಲಿ ಗುರುತಿಸ್ಕೊಂಡಿದ್ದಾರೆ. ಕಾಂಗ್ರೆಸ್ಗೆ ಅನಿವಾರ್ಯ ಆಗಿದ್ದಾರೆ. ಅವ್ರ ಹಿಂದೆ ದೊಡ್ಡ ಶಕ್ತಿ ಇದೆ. ರಾಜಕೀಯವಾಗೂ ಕೂಡ ಅವರು ಪ್ರಬಲವಾಗಿ ಈಗ ಗಟ್ಟಿಯಾಗಿ ಬೆಳೆದು ನಿಂತಿದ್ದಾರೆ. ಅಷ್ಟು ಸುಲಭವಾಗಿ ಸಿದ್ದರಾಮಯ್ಯನವ್ರನ್ನ ಅಲ್ಲಾಡಿಸುವಂಥದ್ದು ಹೈಕಮಾಂಡ್ನ ಮುಂದೇನೂ ಕೂಡ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದೆಲ್ಲವೂ ಕೂಡ ಯಾವ ರೀತಿ ಟರ್ನ್ ಆಗ್ಬೋದು ಅಂತ ಹೇಳಿದ್ರೆ, ಒಂದೇ ಅಸ್ತ್ರ ಇರೋದು ಹೈಕಮಾಂಡ್ನವ್ರಿಗೆ. ಸಿದ್ದರಾಮಯ್ಯನವರೇ, ನೀವು ಕುರ್ಚಿಯಿಂದ ಕೆಳಗಿಳಿರಿ ಅಂಥೇಳಿ ಇಲ್ಲಿ ಜೋರು ಮಾಡೋಕ್ಕಾಗೋದಿಲ್ಲ. ಅವರ ಮನವೊಲಿಸುವಂಥ ಕೆಲಸ ಆಗಬೇಕು, ಅವರ ಬೇಡಿಕೆಗಳಿಗೆ ಒಪ್ಕೋಬೇಕು ಇವರು. ಅದಾದಮೇಲೆ ಸಿದ್ದರಾಮಯ್ಯನವರು ಅವರೇನೋ ದೊಡ್ಡ ಮನಸ್ಸು ಮಾಡಿ ಕುರ್ಚಿಯನ್ನು ಬಿಟ್ಕೊಟ್ರೆ ಓಕೆ, ಇಲ್ಲದೇ ಇದ್ದರೆ ಗೊತ್ತಲ್ಲ 2019ರಲ್ಲಿ ಏನಾಯಿತು ಅಂತ. ಸರ್ಕಾರ ಪತನ ಆಯಿತು, ಮೈತ್ರಿ ಸರ್ಕಾರ, JDSದು ಕಾಂಗ್ರೆಸ್ದು. ಅದು ಬೇರೆ ಬೇರೆ ರೀತಿ ಚರ್ಚೆ ಆಗ್ತಿದೆ ಬಿಡಿ. ಆದರೆ ನೇರವಾಗಿ ಪರಿಣಾಮ ಬೀರದೇ ಇದ್ದರೂ ಕೂಡ ಪರೋಕ್ಷವಾಗಿ ಸರ್ಕಾರವನ್ನು ಅಲ್ಲಾಡಿಸುವಂಥ ತಾಕತ್ತು ಸಿದ್ದರಾಮಯ್ಯನವ್ರಿಗಿದೆ. ಹಾಗಾಗಿನೇ ಈಗ ಹೈಕಮಾಂಡ್ನವರ ನಡೆ ಮುಂದೆ ಏನಾಗುತ್ತೆ ಅನ್ನೋದು ನೋಡಬೇಕು. ಮುಂದಿನ ಸುದ್ದಿಗೆ ಹೋಗೋದಾದರೆ ನಾವು